ಬಾಲಕನಿಗೆ ಅಪಘಾತ ಆದರೂ ಎಫ್ಐಆರ್ ತಗೋತಿಲ್ಲ ಪೊಲೀಸ್ನವರು ಅಂತ ಬೀದರ್ ಜಿಲ್ಲಾಧಿಕಾರಿ ಕಾಲಿಗೆ ಬಿದ್ದು ಎತ್ತವ್ರೇನು ಅಂಗಲಾಚಿದಾರಂತೆ. ಪೊಲೀಸ್ನವರು ಡಿಕ್ಕಿಯಾಗಿರ್ಬೋದು, ಸೈಕಲ್ಲು ಅಂದ್ಕೊಂಡು ಮಾಡಿಲ್ಲ ಅನ್ನೋದು ನಿಮ್ಗೆ ಯಾಕ್ರಪ್ಪ? ಸೈಕಲ್ ಆದ್ರೇನು, ಸ್ಕೂಟ್ರ್ ಆದ್ರೇನು ಎಫ್ಐಆರ್ ಮಾಡಿ ಕ್ರಮ ತಗೊಳ್ಳೋದು ನಿಮ್ಗೆ ಬಿಡದಿರೋ ರೋಗ ಏನು? ಅದಕ್ಕೆ ಜಿಲ್ಲಾಧಿಕಾರಿ ಕಾಲಿಗೆ ಬಂದು ಯಾಕೆ ಬೀಳಬೇಕು ಅವರು? ನಿಮ್ಮ ಮನೆ ಜೀತದಾಳಗಳ ಅವರೆಲ್ಲ. ಇಡೀ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಕಾಂಗ್ರೆಸ್ ಶಾಸಕ ಸತೀಶ್ ಶೈಲ್ ಲಿವರ್ ಕಸಿ ಕಾರಣ ಕೇಳಿ ಬೇಲ್ಗೆ ಅರ್ಜಿ ಹಾಕಿದಾರಂತೆ. ನೋಡೋಣ ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಏನೋ ಗೊತ್ತಿಲ್ಲ. ಶಾಸಕಾಂಗ ಪಕ್ಷದ ನಾಯಕ ಮಾಡ್ತೀನಿ ಅಂತ ನನಗೆ ಮೋಸ ಮಾಡಿಬಿಟ್ರು, ಅದಕ್ಕೆ ನನಗೆ ಅವ್ರ ಮೇಲೆ ಕೋಪ ಅಂತ ಜಿಟಿ ದೇವೇಗೌಡರು ಜೆಡಿಎಸ್ ವರಿಷ್ಠರ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ. ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿಯಿಂದ ನಾವು ತಾಕ್ತಿದೆ. 8 ಹುಲಿಗಳು ಓಡಾಡ್ತಿವೆ. ಇದು ಎಲ್ಲರನ್ನೂ ಬಲಿ ತಗೋತಾ ಇವೆ, ಕಂಟ್ರೋಲ್ ಆಗ್ತಿದ್ರೆ ಕಷ್ಟ ಅಂತ ವರದಿ. ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇವತ್ತಿಂದ 18ರವರೆಗೆ ಅಗ್ನಿವೀರ್ ಸೇನಾ ರ್ಯಾಲಿ ನೇಮಕಾತಿ ನಡೆಯುತ್ತೆ. ಕೊಪ್ಪಳ ತಾಲೂಕಿನ ಬಸಾಪುರ ಇರುವ ಬಲ್ದೋಟ ಕಾರ್ಖಾನೆ ಪರವಾಗಿ ಪ್ರತಿಭಟನೆ ಅಂತ. ಉದ್ಯೋಗ ಕೊಡಿ, ಇಲ್ಲದಿದ್ರೆ ಜಮೀನು ಅದೇನೋ ಸರ್ಕಾರಿ ಉದ್ಯೋಗ ಕೊಡಿ, ಫ್ಯಾಕ್ಟ್ರಿ ಉದ್ಯೋಗ ಕೊಡಿ ಅಂತ. ಚೆನ್ನಾಗಿದೆ ಸ್ಕೀಮ್ ಇದು, ಫಸ್ಟ್ ಕ್ಲಾಸ್. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಧ್ಯಕ್ಷೀಯ ಸಂಸ್ಥಾನಕ್ಕೆ ಚುನಾವಣೆಗೆ ವೆಂಕಟೇಶ್ ಪ್ರಸಾದ್ ಮಾಜಿ ಕ್ರಿಕೆಟರ್ ಅವರು ಅರ್ಜಿ ಹಾಕಿದ್ದಾರಂತೆ. ಹಾಗಾಗಿ ಅವರು ಮತ್ತು ಬ್ರಿಜೇಶ್ ಪಟೇಲ್ ಬಣದ ನಡುವೆ ಪೈಪೋಟಿ. ಬ್ರಿಜೇಶ್ ಪಟೇಲ್ ಏನು ಎಂಡೇ ಇಲ್ವಾ ಅವ್ರಿಗೂ KSCA ವ್ಯವಹಾರಕ್ಕೂ? ಏನು ಪರ್ಮನೆಂಟ್ ಅವರು? ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿ ಡಿಸ್ಚಾರ್ಜ್ ಆಗಿರುವ ನಟ ಧರ್ಮೇಂದ್ರನ ಭೇಟಿ ಮಾಡೋಕ್ಕೆ ಅಮಿತಾಬ್ ಬಚ್ಚನ್ ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ರಂತೆ. ಹೌದಾ? ಅದು ಶೋಲೆ ಥರ ಪಕ್ಕದೊಂದು ಅದೇ ಹಳೆ ಸ್ಕೂಟರ್ ಟೈಪ್ ಇತ್ತಂದು ಒಂದು ಕಡೆಗೆ ಸೈಡ್ ಕಾರ್ ಹಾಕಿದ್ರೆ ಬಹುಭಾಷಾ ನಟಿ ನಯನತಾರಾ ದಂಪತಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿ ಏನೇನೋ ಪೂಜೆ ಎಲ್ಲ ಮಾಡಿಸಿದಾರಂತೆ, ಒಳ್ಳೇದಾಗಲಿ ಅಂತ ಅವ್ರ ಪತಿ ಜೊತೆ ಬಂದು. ರೈಟ್, ಸುಧಾಮೂರ್ತಿ ಮತ್ತು ಕಿರಣ್ ಮಜುಮ್ದಾರ್ ಯಾವುದೋ ಮದುವೆ ಒಂದರಲ್ಲಿ ಡ್ಯಾನ್ಸ್ ಆಗಿದೆಯಂತೆ, ಅವರಿಬ್ಬರು ಸ್ಟೆಪ್ ಹಾಕಿದ್ದಾರೆ. ಹಾಗೆ ಸಂತೋಷ, ಯಾರು ಬೇಕಾದ್ರೂ ಹಾಕ್ಬೋದು.